ಸೆಟ್ ಅಂದ್ರೆ ಏನು ಅಪೋಸಿಟ್ ಬೈ ಅಲ್ವಾ ವಾಟ್ ಇಸ್ cos ಅಂದ್ರೆ adjacent by hypotenuse tan theta ಅಂದ್ರೆ opposite by adjacent cosecant theta ಅಂದ್ರೆ hypotenuse by opposite secant ಅಂದ್ರೆ plus by adjacent cot ಅಂದ್ರೆ adjacent by opposite ಇದನ್ನು ಗೊತ್ತಲ್ವಾ ನಾಲ್ಕೇ ಇವಾಗ if you take 45 degree 45 degree ಗೆ picture 1 root 2 ಇದೊಂದು ಡಯಾಗ್ರಾಮ್ ಗೊತ್ತಿದ್ರೆ ಸಾಕು 45 ಡಿಗ್ರಿ ಎಲ್ಲಾದ್ರೂ ವ್ಯಾಲ್ಯೂಸ್ ರೀಕಾಲ್ ಮಾಡಬಹುದು ಫಸ್ಟ್ ಯಾವುದು ಇವಾಗ sin 45 ಏನು 1/√2 ನೆಕ್ಸ್ಟ್ ಯಾವುದು cos 45 1/√2 ನೆಕ್ಸ್ಟ್ tan 45 1/1 ನೆಕ್ಸ್ಟ್ cosecant 45 √2/1 secant √2/1 cot 1/1 ಜಸ್ಟ್ ಇದೊಂದು ಡಯಾಗ್ರಾಮ್ ಗೊತ್ತಿದ್ರೆ ಎಲ್ಲ ವ್ಯಾಲ್ಯೂಸ್ ರೀಕಾಲ್ ಮಾಡಬಹುದು ನೆಕ್ಸ್ಟ್ ಫಾರ್ 30 ಡಿಗ್ರಿ for 30 degree it is 1 2 root 3 ನಾಲ್ಕೇ ಫಸ್ಟ್ ಯಾವುದು sin 30 1/2 cos 30 root 3/2 tan 30 1/√3 cosecant 2/1 secant 2/√3 cot √3/1 ಇದೊಂದು ಡಯಾಗ್ರಾಮ್ 60 ಡಿಗ್ರಿಗೆ 60 ಡಿಗ್ರಿಗೆ 1 2 root 3 now here sin 60 √3/2 cos 1/2 tan √3/1 cosecant 2/√3 secant 2/1 cot 1/2 ಇದು ಫಾರ್ಮುಲಾಸ್ ಅನ್ನ ನೆನಪಿಟ್ಕೋಬೇಕಾ ಡಯಾಗ್ರಾಮ್ ಅನ್ನ ನೆನಪಿಟ್ಕೊಳ್ಳಿ ಸಾಕು ಡಯಾಗ್ರಾಮ್ ಗೊತ್ತಿದ್ರೆ ಫಾರ್ಮುಲಾಸ್ ರೀಕಾಲ್ ಆಗುತ್ತೆ trigonometry and geometry theorems about theorems and related very easy to solve the theorems to write the steps in this very easy here so formulas can repeat now three methods so first ಯಾವುದು flashcard method second most powerful until you complete your degree apply this cardboard method ಅದು ನಿಮಗೆ cardboard sheet should be on the wall till your exams ಮುಗಿಯೋ ತನಕ ಇರಬೇಕು ನೆಕ್ಸ್ಟ್ ಡೇ ಸ್ಕೂಲ್ ಹೋದಾಗ ಒಂದು 2 ಫಾರ್ಮುಲಾಸ್ ಮಾಡಿಸ್ತಾರ ಮನೆಗೆ ಬಂದು ರೈಟ್ ಆನ್ ದ ಕಾರ್ಡ್ಬೋರ್ಡ್ ಶೀಟ್ ಮಾರ್ನಿಂಗ್ ಒನ್ಸ್ ಈವ್ನಿಂಗ್ ಒನ್ಸ್ ಸ್ಕ್ಯಾನ್ ಇಟ್ ದೆನ್ ವಿತ್ ರೆಸ್ಪೆಕ್ಟ್ ಟು ಡಯಾಗ್ರಾಮ್ಸ್ ನೆನಪಿರಲಿ ಸಾಕು ಫಾರ್ಮುಲಾಸ್ ನೆನಪಾಗುತ್ತೆ